ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳನ್ನು, ಅದರಲ್ಲಿರ್ತಕ್ಕಂಥ ಒಂದು ಪ್ರಶ್ನೋತ್ತರಗಳನ್ನು ಕುರಿತಾಗಿ ಚರ್ಚೆ ಮಾಡ್ತಾ ಇದ್ದು, ಸುಮಾರು 22 ವಿಡಿಯೋಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ಪ್ಲೇಲಿಸ್ಟ್ನಲ್ಲಿ ನೀವು ವೀಕ್ಷಣೆಯನ್ನು ಮಾಡ್ಬೋದು. ಪ್ಲೇಲಿಸ್ಟ್ ಮತ್ತು ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಸು ಸಿಗ್ತಾ ಹೋಗುತ್ತೆ. ಹಾಗೆ ಈ ವಿಡಿಯೋಗಳು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂತಂದರೆ, ಯಾರೆಲ್ಲ GPSTR, HSTR, ಕ್ರೈಸ್ ಅಲ್ವಾ, ಹಾಗೆ KSET, ನೆಟ್, PC, PSI ಈ ರೀತಿ ಪರೀಕ್ಷೆಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ, ಎಲ್ರಿಗೂ ಕೂಡ ಈ ಒಂದು ಭಾರತದ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ವಿಡಿಯೋಗಳು ತುಂಬ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಭಾವಿಸ್ತಾ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಅವುಗಳನ್ನು ನೀವು 1 to 22ವರೆಗೂ ಇರ್ತಕ್ಕಂಥ ವಿಡಿಯೋಸನ್ನು ಗಮನಿಸಿ. ಅನಂತರದಲ್ಲಿ ಈ ಒಂದು ಪಾರ್ಟ್ 23 ವಿಡಿಯೋ ಆಗಿರುತ್ತೆ ಇದು. ಇವುಗಳನ್ನು ಒಂದೊಂದಾಗಿ ನೀವು ನೋಡ್ತಾ ಹೋದರೆ ನಿಮಗೆ MCQಸನ್ನು ಬಿಡಿಸೋಕ್ಕಾಗಲಿ, ಅಥವಾ ಲಾಂಗ್ ಆನ್ಸರ್ಸನ್ನು ಬರೆಯೋಕ್ಕಾಗಲಿ, ಅಥವಾ PU ಕಾಲೇಜ್ ಲೆಕ್ಚರರ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಲ್ಲಿ ಏನಾದರೂ ನಿಮಗೆ ಬರ್ತಕ್ಕಂಥ ಕ್ವಶನ್ಸ್ಗಳಿಗೆ, ಅಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳಿಗೆ, ಅಥವಾ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ, ಅದರಲ್ಲಿ ಅಸರ್ಷನ್, ರೀಸನ್, KSETನಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳು, ಇವುಗಳಿಗೆಲ್ಲ ನೀವು ಉತ್ತರವನ್ನು ಈ ಒಂದು ಪ್ರಶ್ನೋತ್ತರಗಳ ಚರ್ಚೆಯಲ್ಲಿ ಅಥವಾ ಸರಣಿ ವಿಡಿಯೋಗಳಲ್ಲಿ ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಈ ಒಂದು ವಿಡಿಯೋಗಳನ್ನು ನಾನು ಆರಂಭ ಮಾಡ್ತಿರ್ತಕ್ಕಂಥದ್ದು. ಸೊ ಹಾಗಾಗಿ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರಲ್ಲ, ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ಲೈಕನ್ ಪ್ರೆಸ್ ಮಾಡಿ, ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ನಿಮ್ಮಲ್ಲಿ ಅಷ್ಟೊಂದು ಸಮಯ ಇಲ್ಲ ಅಂತಂದರೆ ವಿಡಿಯೋ ಸ್ಪೀಡನ್ನ ಹೈಕ್ ಮಾಡಿಕೊಡ್ರಿ, ಅಂದರೆ 1.5 ಅಥವಾ 2x ವಿಡಿಯೋ ಒಂದು ಸ್ಪೀಡನ್ನು ಹೆಚ್ಚಿಸ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಿಮಗೆ ಒಂದಷ್ಟು ಈ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಿರೋರಿಗೆ, CET ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಯಾರು ಮಾಡ್ತಾಯಿದ್ರೆ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ ಸರಣಿಗಳು ಅಂಥೇಳಿ ಭಾವಿಸ್ತಾ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಪ್ಲೇಲಿಸ್ಟ್ನಲ್ಲಿ ಇರ್ತಕ್ಕಂಥ ವಿಡಿಯೋಸ್ಗಳು, ಹಾಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ. ನೀವು ಅದರ ಮುಖಾಂತರ ಜಾಯಿನ್ ಆದರೆ, ಆ ಲಿಂಕ್ ಮುಖಾಂತರ ಜಾಯಿನ್ ಆದ್ರ ಮುಖಾಂತರ ನಾವು ಅದರಲ್ಲಿ ಒಂದಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀವಿ. ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾವೀಗಾಗಲೇ ಭಾರತದ ರಾಷ್ಟ್ರೀಯ ಚಳುವಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ವಿಡಿಯೋ ತರಗತಿಯಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ಅಂಶಗಳನ್ನು ಚರ್ಚೆ ಮಾಡಿದ್ವಿ ಅಲ್ವಾ. 1 ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡಿದ್ವಿ, ಅನಂತರದಲ್ಲಿ 2 ವಾಕ್ಯದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ, ಹಾಗೆ ಲಾಂಗ್ ಆನ್ಸರ್ಸನ್ನು ನೋಡಿದ್ವಿ. ಅದರಲ್ಲಿ ರಾಷ್ಟ್ರೀಯತೆ ಬೆಳವಣಿಗೆ ಆಗಲಿಕ್ಕೆ ಏನು ಅಂಶಗಳು ಕಾರಣ ಆಗಿತ್ತು ನೋಡಿ, ಹಾಗೆ ತೀವ್ರಗಾಮಿಗಳು ಏಳಿಗೆ ಆಗಲಿಕ್ಕೆ ಏನು ಅಂಶಗಳು ಕಾರಣ ಆಯಿತು, ಅನಂತರದಲ್ಲಿ ಈ ಒಂದು ರಾಷ್ಟ್ರೀಯ ಚಳುವಳಿಯಲ್ಲಿ ವಿಶೇಷವಾಗಿ ಕರ್ನಾಟಕದ ಪಾತ್ರ ಏನಿತ್ತು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡಿದ್ವಿ. ನೆಕ್ಸ್ಟು 1885ರಿಂದ 1920ರವರೆಗಿನ ಭಾರತದ ರಾಷ್ಟ್ರೀಯ ಚಳುವಳಿಯ ಪ್ರಮುಖ ಘಟ್ಟಗಳು ಏನಿತ್ತು ಅಂತೇಳಿ ಕೂಡ ನೋಡಿದ್ವಿ. ಸೊ ನೆಕ್ಸ್ಟ್ ಈ ಒಂದು ತರಗತಿಯಲ್ಲಿ ಅಥವಾ ಈ ಒಂದು ಪಾರ್ಟ್ 22 ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ರಿಮೈನಿಂಗ್ ಇರ್ತಕ್ಕಂಥ ಇದೇ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಕುರಿತಾಗಿ ಮುಖ್ಯವಾಗಿ ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಇವುಗಳು ನಿಮಗೆಲ್ಲ ಯಾವ ರೀತಿ ಕೇಳ್ಬೋದಪ್ಪ ಅಂತಂದರೆ, ಚಂಪಾರಣ್ಯ ಸತ್ಯಾಗ್ರಹವನ್ನು GPSTRಗೆ, HSTRಗೆ, ಲಾಂಗ್ ಆನ್ಸರ್ಸರಿಗಾದರೆ, ಅಂದರೆ ನಮಗಾಗಲೇ GPSTRಗೆ ಸಂಬಂಧಪಟ್ಟಂತೆ 3 ಮಾರ್ಕ್ಸ್ ಕ್ವಶನ್ ಮತ್ತು 4 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಗೊತ್ತಿದೆ. ನಾವು ಸದ್ಯದ ಒಂದು ಪರಿಸ್ಥಿತಿಯಲ್ಲಿ, ಅಂದರೆ ನಮಗಿನ್ನೂ HSTR ಸಿಲೆಬಸ್ ಬಿಟ್ಟಿಲ್ಲ. ಸೊ ಹಾಗಾಗಿ ಸಿಲೆಬಸ್ ನಮ್ಮ ಕೈ ಸೇರೋವರೆಗೂ ನಾವು ಯಾವ ಒಂದು ಬೇಸ್ ಮೇಲೆ ಸ್ಟಡಿನ ಮಾಡಬೇಕಾಗುತ್ತೆ ಅಂತಂದರೆ, HSTRನ ಒಂದು ಸಿಲೆಬಸ್ನ ಇಲ್ಲದೆ ಇರೋದ್ರಿಂದ GPSTR ಸಿಲೆಬಸ್ ಏನಿದೆ ಅದರ ಬೇಸ್ ಮೇಲೆ 3 ಮಾರ್ಕ್ಸ್ ಕ್ವಶನ್ ಮತ್ತು 4 ಮಾರ್ಕ್ಸ್ ಕ್ವಶನ್ಗೆ ನಾವು ಕಂಪ್ಲೀಟ್ಲಿ ತರುವಾದರೆ HSTR ಎಕ್ಸಾಮ್ ಬರೀಲಿಕ್ಕೆ, ಅಂದರೆ ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಬರೀಲಿಕ್ಕೆ ಕೂಡ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ನಿಮಗೆ ಈ ಒಂದು ತರಗತಿಗಳಲ್ಲಿ ಕೇವಲ ಡಿಸ್ಕ್ರಿಪ್ಟಿವ್ ಅಷ್ಟೇ ಅಲ್ಲ, 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇರೋದ್ರಿಂದ
ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಬಿಡಿಸೋದಕ್ಕೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ವಿಶೇಷವಾಗಿ ಸ್ನೇಹಿತರೆ, ದ್ವಿತೀಯ PUC ಭಾರತದ ಇತಿಹಾಸ ಏನಿದೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತೇಳಿ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಅವ್ರಿಗೆಲ್ರಿಗೂ ದಿ ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು. ದಿ ಬೆಸ್ಟ್ ಆಗಿರ್ತಕ್ಕಂಥ ಪಾಠದ ವಿಷಯಗಳಲ್ಲಿ ಅಡಗಿದೆ, ಅಂತಹ ವಿಚಾರಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಸಲ ಆ ಒಂದು ಟೆಕ್ಸ್ಟ್ ಬುಕ್ಕನ್ನು ರೀಡ್ ಮಾಡಿ, ದ್ವಿತೀಯ PUC ಸೆಕೆಂಡ್ PUC ಈ ಒಂದು ಬುಕ್ಕನ್ನು. ಅದ್ರ ಜೊತೆಗೆ ಅನಂತರದಲ್ಲಿ ಈ ವಿಡಿಯೋ ಕ್ಲಾಸ್ಗಳನ್ನು ನೋಡಿ. ಯಾರೆಲ್ಲ ಟೆಕ್ಸ್ಟ್ ಬುಕ್ ಓದೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀರ, ಅವರು ಸಮಯ ಇಲ್ಲದೆ ಇರೋರು ಈ ಒಂದು ವಿಡಿಯೋ ಕ್ಲಾಸ್ಗಳನ್ನ 1 or 2 ಟೈಮು ನೀವು ಆಲಿಸೋದ್ರಿಂದ ಅಥವಾ ವಿಡಿಯೋವನ್ನು ವಾಚ್ ಮಾಡೋದ್ರಿಂದ ನಿಮಗೆ ಒಂದಷ್ಟು ಮನದಟ್ಟಾಗುತ್ತೆ ಅಂತೇಳಿ ಭಾವಿಸ್ತೀನಿ. ಈ ಒಂದು CET ಎಕ್ಸಾಮ್ಗಳಿಗೆ ಒಂದಷ್ಟು ನಿಮಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನೋಡಿ, ಭಾರತದ ಇತಿಹಾಸದಲ್ಲಿ ಗಾಂಧೀಜಿಯವರು ವಹಿಸಿದಂಥ ಒಂದು ಪಾತ್ರವನ್ನು ಕುರಿತಾಗಿ ನಾವು ಮುಖ್ಯವಾಗಿ ಈ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳಿದೆ. ಇಲ್ಲಿ ನೋಡಿ, ನಾವು ಇತಿಹಾಸದ ಕಾಲಘಟ್ಟವನ್ನು ಅಲ್ವಾ ತೆಗೆದುಕೊಂಡ್ರೆ, ಅದರಲ್ಲೂ ವಿಶೇಷವಾಗಿ ಭಾರತದ ಭಾರತ ಸ್ವತಂತ್ರ ಆಗಲಿಕ್ಕೆ ಅದರ ಹಿಂದೆ ಲಕ್ಷಾಂತರ ಜನರ ಪ್ರಾಣ ತೆತ್ತಿರೋದನ್ನು ನಾವು ಗಮನಿಸಿದ್ದೀವಿ ಅಲ್ವಾ. ಇತಿಹಾಸದ ಪುಟಕ್ಕೆ ಸೇರಿರ್ತಕ್ಕಂಥ, ಕಣ್ಣಿಗೆ ಕಾಣ್ತಕ್ಕಂಥ ಅಥವಾ ಕಣ್ಣಿಗೆ ಕಾಣದೇ ಇರತಕ್ಕಂಥ ಲಕ್ಷಾಂತರ ಪ್ರಾಣಗಳ ತೆತ್ತು ಅನಂತರದಲ್ಲಿ ನಮಗೆ ಸ್ವತಂತ್ರ ಲಭಿಸಿರ್ತಕ್ಕಂಥದ್ದು. ನಮಗೆ ಯಾವುದೇ ರೀತಿ ಆರಾಮದಾಯಕವಾಗಿ ಬ್ರಿಟಿಷರು ನಮಗೆ ಸ್ವತಂತ್ರವನ್ನು ಕೊಟ್ಟು ಹೋಗಲಿಲ್ಲ ಅಲ್ವಾ. ಅವರು ಎಲ್ಲ ರೀತಿಯಿಂದನೂ ಶೋಷಣೆಯನ್ನು ಮಾಡಿ ಅನಂತರದಲ್ಲಿ ನಮಗೆ ತುಂಬ ಹೋರಾಟಗಾರರ ಅವರ ಪ್ರಾಣವನ್ನು ಪಣಕ್ಕಿಟ್ಟು ನಮಗೆ ಸ್ವತಂತ್ರವನ್ನು ನೀಡಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನಾವು 3 ಘಟ್ಟಗಳನ್ನು ಗಮನಿಸ್ತೀವಿ ಅಲ್ವಾ ಈ ಒಂದು ಸ್ವತಂತ್ರ ಚಳುವಳಿಯಲ್ಲಿ ಅಲ್ವಾ. ಹಾಗಾಗಿ 3 ಘಟ್ಟಗಳಲ್ಲಿ ಮುಖ್ಯವಾಗಿ ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ ಮತ್ತು ಗಾಂಧಿ ಯುಗ ಅಂತ. ಈ ಒಂದು ಮಂದಗಾಮಿಗಳ ಯುಗ ಮತ್ತು ತೀವ್ರಗಾಮಿಗಳ ಯುಗವನ್ನು ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಸೊ ನಾವು ಈ ಒಂದು ವಿಡಿಯೋದಲ್ಲಿ ಗಾಂಧಿ ಯುಗವನ್ನು ಕುರಿತಾಗಿ ಅಥವಾ ಗಾಂಧೀಜಿಯವರ ಒಂದು ಹೋರಾಟದ ಹಂತವನ್ನು ಕುರಿತಾಗಿ ನಾವು ಸ್ವತಂತ್ರ ಚಳುವಳಿಯಲ್ಲಿ ಅವರ ಒಂದು ಪಾತ್ರ ಯಾವ ರೀತಿ ಇತ್ತು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಡಿಸ್ಕಷನನ್ನು ಮಾಡಬೇಕಾಗುತ್ತೆ. ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಒಂದು ಚಾಪ್ಟರು ಅಥವಾ ಈ ಒಂದು ಟಾಪಿಕ್ ಆಗಿರುತ್ತೆ. ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಕೂಡ ಮ್ಯಾಕ್ಸಿಮಮ್ ಕ್ವಶನ್ಸ್ ರೈಸ್ ಆಗ್ತಕ್ಕಂಥ ಒಂದು ಟಾಪಿಕ್ ಆಗಿರುತ್ತೆ ಇದು. ಹಾಗಾಗಿ ನೀಟಾಗಿ ಇವುಗಳನ್ನು ಗಮನಿಸ್ತಾ ಹೋಗಿ. ಇದನ್ನು ತೃತೀಯ ಹಂತ ಅಂತೇಳಿ ಕರಿತೀವಿ. ನಾನು ಈಗಾಗಲೇ ಹೇಳಿದ್ನಲ್ಲ, ಮಂದಗಾಮಿಗಳ ಯುಗ ಮೊದಲನೇ ಹಂತ ಆದರೆ ಸ್ವತಂತ್ರ ಚಳುವಳಿಯಲ್ಲಿ, 2ನೇ ಹಂತ ತೀವ್ರಗಾಮಿಗಳ ಯುಗ, 3ನೇ ಹಂತ ಬಂದ್ಬಿಟ್ಟು ಗಾಂಧಿ ಯುಗ ಅಂಥೇಳಿ ನಾವು ಕರಿತೀವಿ. ಗಾಂಧಿ ಯುಗದ ಒಂದು ಕಾಲಾವಧಿ ಎಷ್ಟಪ್ಪ ಅಂತಂದರೆ 1920ರಿಂದ 1947ರವರೆಗೆ ಅಂದರೆ ಅಪ್ ಟು ಸ್ವತಂತ್ರ ಸಿಗುವವರೆಗೂ ಕೂಡ ಗಾಂಧಿ ಯುಗವನ್ನು ನಾವು ಗಮನಿಸ್ತೀವಿ. ಇಲ್ಲಿ ತೃತೀಯ ಹಂತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರು ಮಹತ್ವವಾದಂಥ ಒಂದು ಪಾತ್ರವನ್ನು ನಿರ್ವಹಿಸಿದ್ರಿಂದ ಈ ಯುಗವನ್ನು ಗಾಂಧಿ ಯುಗ ಅಂತೇಳಿ ಕರಿತೀವಿ. ಇಲ್ಲಿ ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಇನ್ನಿತರ ಜನಸಾಮಾನ್ಯರನ್ನು ಕೂಡ ಜೊತೆಗೂಡಿಸ್ಕೊಂಡು ವಿಶಾಲವಾದಂತಹ ಭದ್ರವಾದ ಬುನಾದಿಯನ್ನು ಇವರು ಸ್ವತಂತ್ರ ಚಳುವಳಿಗೆ ಹಾಕ್ಕೊಡ್ತಾರೆ. ಇವರು ಭಾರತದ ಜನತೆಗೆ ರಾಜಕೀಯ ಶಿಕ್ಷಣ ನೀಡಿದ್ರಲ್ಲದೆ ಪ್ರಬಲವಾಗಿರ್ತಕ್ಕಂಥ ಬ್ರಿಟಿಷ್ ಸಾಮ್ರಾಜ್ಯದೊಡನೆ ಹೋರಾಟ ಮಾಡಲಿಕ್ಕೆ ಸತ್ಯಾಗ್ರಹ ಎಂಬಂಥ ಒಂದು ಅಸ್ತ್ರವನ್ನು ಏನು ಮಾಡ್ತಾರೆ, ಸತ್ಯಾಗ್ರಹ ಎಂಬ ಅಸ್ತ್ರವನ್ನು ಜನತೆಗೆ ನೀಡಿದರು. ಇಲ್ಲಿ ಈ ಒಂದು ಚಳುವಳಿ ಯಶಸ್ವಿಯಾಗಿ ಮುನ್ನಡೆಸೋದ್ರ ಜೊತೆಗೆ ಗಾಂಧೀಜಿಯವರು ತಮ್ಮ ಒಂದು ಮುಖಂಡತ್ವದಲ್ಲಿ ಪ್ರಮುಖರಾಗಿದ್ದರಿಂದನೇ ಈ ಒಂದು ಯುಗವನ್ನು ಗಾಂಧಿ ಯುಗ ಅಂತೇಳಿ ನಾವು ಕರೀತಕ್ಕಂಥದ್ದಾಗಿದೆ. ಹಾಗಾದರೆ ನೋಡಿ, ಗಾಂಧಿ ಯುಗವನ್ನು ಕುರಿತಾಗಿ ಅಥವಾ ಗಾಂಧೀಜಿಯವರ ಪಾತ್ರ ಹೇಗಿತ್ತು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ಅಂಶಗಳನ್ನು ಚರ್ಚೆ ಮಾಡೋಣ. ಇಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ 1920ರಿಂದ 47ರವರೆಗಿನ ಅವಧಿಯನ್ನು ಏನಂತ ಕರಿತೀವಿ, ನಾನು ಈಗಾಗಲೇ ಹೇಳಿರೋ ಹಾಗೆ ಗಾಂಧಿ ಯುಗ ಅಂತೇಳಿ ಕರಿತೀವಿ ಅಂತ ಹೇಳಿದೆ. ಹಾಗೆ ಈ ಒಂದು ಅವಧಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ವಹಿಸಿದಂಥ ಒಂದು ಪಾತ್ರ ಬಹುಮುಖ್ಯವಾಗಿದ್ದು, ಇಲ್ಲಿ ಅಹಿಂಸೆ, ಉಪವಾಸ, ಸತ್ಯಾಗ್ರಹ ಮತ್ತು ಸಂವಿಧಾನಾತ್ಮಕ ಮಾರ್ಗಗಳನ್ನು ಅನುಸರಿಸುವುದರ ಮುಖಾಂತರ
ದೇಶದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲು ಬ್ರಿಟಿಷರೊಂದಿಗೆ ಹೋರಾಟಕ್ಕೆ ಗಾಂಧೀಜಿಯವರು ಮುಂದಾಗ್ತಾರೆ. ಈ ಒಂದು ಕಾಲಘಟ್ಟದಲ್ಲಿ ನಡೆದಂಥ ಪ್ರಮುಖ ಘಟನಾವಳಿಗಳು ಏನಿದೆ ಅಂತೇಳಿ ನಾವು ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ನೋಡಿ, ಚಂಪಾರಣ್ಯ ಸತ್ಯಾಗ್ರಹ ಎಷ್ಟರಲ್ಲಿ ಜರುಗುತ್ತೆ? 1917ರಲ್ಲಿ ಜರುಗುತ್ತೆ. ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ ಜರುಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಚಂಪಾರಣ್ಯದಲ್ಲಿ ಬ್ರಿಟಿಷರು ರೈತರ ಮೇಲೆ ವಿಧಿಸಿದ್ದಂತಹ ತೆರಿಗೆಗಳು ಮತ್ತು ತೀನ್ ಖಾತೆಯ ಪದ್ಧತಿಯನ್ನು ನಿಷೇಧಿಸಿ ಭಾರತೀಯ ರೈತರಿಗೆ ಪರಿಹಾರ ನೀಡಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾರೆ. ಕೊನೆಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯವರ ಮನವಿಯನ್ನು ಸ್ವೀಕಾರ ಮಾಡಿ ಚಂಪಾರಣ್ಯದ ರೈತರಿಗೆ ವಿಧಿಸಿದ್ದಂತಹ ತೆರಿಗೆಗಳನ್ನು ರದ್ದುಪಡಿಸುತ್ತೆ. ಆ ಮುಖಾಂತರ ಏನಾಗುತ್ತೆ ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ಈ ಒಂದು ಚಂಪಾರಣ್ಯ ಸತ್ಯಾಗ್ರಹ ಅಂದರೆ ಚಂಪಾರಣ್ಯದ ಒಂದು ರೈತರ ಮೇಲೆ ವಿಧಿಸಿದ್ದಂತಹ ಬ್ರಿಟಿಷರ ಒಂದು ತೆರಿಗೆಗಳು ಅಂದರೆ ಮತ್ತು ತೀನ್ ಖಾತೆ ಅಂತಂದರೆ ಇಲ್ಲಿ ಏನು ಅಂದರೆ ತಮ್ಮ ಒಂದು ಒಟ್ಟು ಭೂಮಿಯಲ್ಲಿ 20ರಲ್ಲಿ 3ರಷ್ಟು ಭಾಗ ನೋಡಿ, ರೈತರು ತಮ್ಮ ಒಟ್ಟು ಭೂಮಿಯಲ್ಲಿ 20ರಲ್ಲಿ 3ರಷ್ಟು ಭಾಗದಲ್ಲಿ ನೀಲಿಯನ್ನು ಕಡ್ಡಾಯವಾಗಿ ಬೆಳಿಬೇಕಾಗಿರುತ್ತೆ. ಏನನ್ನು? ನೀಲಿ ಬೆಳೆಯನ್ನು ಕಡ್ಡಾಯವಾಗಿ ರೈತರು ಬೆಳಿಬೇಕಾಗಿರುತ್ತೆ. ಹಾಗಾಗಿ ಇದನ್ನು ಅವರು ಏನು ಮಾಡ್ತಾರೆ, ಚಂಪಾರಣ್ಯದ ರೈತರ ಮೇಲೆ ಒತ್ತಾಯ ಪಡಿಸಿರ್ತಾರೆ. ಅಂದರೆ ಕಡ್ಡಾಯವಾಗಿ 20ರಷ್ಟು ಭಾಗದಲ್ಲಿ 3ರಷ್ಟು ಭಾಗ ಕಂಪ್ಲೀಟಾಗಿ ಏನು ಮಾಡಬೇಕಾಗಿರುತ್ತೆ, ಅವರ ಒಂದು ಭೂಮಿಯಲ್ಲಿ ನೀಲಿ ಬೆಳೆಯನ್ನು ಬೆಳಿಬೇಕು ಅಂತೇಳಿ ರೈತರಿಗೆ, ಚಂಪಾರಣ್ಯದ ರೈತರಿಗೆ ಬ್ರಿಟಿಷ್ ಸರ್ಕಾರದ ನೀತಿ ಕಡ್ಡಾಯವಾಗಿ ಹಾಕಿರ್ತಾರೆ. ಸೊ ಇದನ್ನೇ ತೀನ್ ಖಾತೆ ಅಂತೇಳಿ ಕರೀತಾರೆ. ಸೊ ಇದಕ್ಕೋಸ್ಕರ ಏನು ಮಾಡ್ತಾರೆ, ಈ ಒಂದು ಇವರ ರೈತರ ಮೇಲಿನ ತೆರಿಗೆಗಳು ಮತ್ತು ತೀನ್ ಖಾತೆಯ ಪದ್ಧತಿಯನ್ನು ಕಂಪ್ಲೀಟಾಗಿ ನಿಷೇಧ ಮಾಡಬೇಕು ಅಂತೇಳಿ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾರೆ. ಸೊ ಈ ಒಂದು ಚಂಪಾರಣ್ಯ ಸತ್ಯಾಗ್ರಹ 1917ರಲ್ಲಿ ನಡೆದಿದ್ದು ಯಶಸ್ವಿ ಆಗುತ್ತೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಅಹಮದಾಬಾದ್ ಮುಷ್ಕರ ಮತ್ತು ಖೇಡಾ ಸತ್ಯಾಗ್ರಹ ಇಷ್ಟರಲ್ಲಿ 1918ರಲ್ಲಿ. ಇಲ್ಲಿ ಅಹಮದಾಬಾದ್ನಲ್ಲಿ ಗಿರಣಿ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಒಂದಷ್ಟು ವ್ಯಾಜ್ಯಗಳು ಹೋಗಲಾಡಿಸೋದಕ್ಕೋಸ್ಕರ, ಹಾಗೆ ಗುಜರಾತಿನ ಖೇಡಾ ರೈತರ ಮೇಲೆ ವಿಧಿಸಿದ್ದಂತಹ ತೆರಿಗೆಗಳನ್ನು ರದ್ದುಪಡಿಸುವಂತೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತೆ. ಅದು ಕೂಡ ಯಶಸ್ವಿ ಆಗುತ್ತೆ. ಸೊ ಇದನ್ನು ಅಹಮದಾಬಾದ್ ಹತ್ತಿ ಗಿರಣಿ ಮುಷ್ಕರ ಮತ್ತು ಖೇಡಾ ಸತ್ಯಾಗ್ರಹ ಅಂತೇಳಿ ಕರಿತೀವಿ. ಇದು 1918ರಲ್ಲಿ ಜರುಗ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದು ನೋಡಿ, ರೌಲತ್ ಕಾಯ್ದೆ. ಇದು 1919ರಲ್ಲಿ ಜರುಗುತ್ತೆ. ಈ ಒಂದು ರೌಲತ್ ಕಾಯ್ದೆ ಏನು ಹೇಳುತ್ತೆ ಅಂತಂದರೆ, ಭಾರತೀಯರು ಯಾವುದೇ ಶಸ್ತ್ರಾಸ್ತ್ರಗಳನ್ನು ಕೊಂಡೊಯ್ಯಬಾರದು, ಹಾಗೂ ಸಾರ್ವಜನಿಕ ಸಭೆ ಸಮಾರಂಭಗಳನ್ನು ನಡೆಸಬಾರದು, ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಗುಂಪುಗೂಡಿ ಯಾವುದೇ ರೀತಿ ಚರ್ಚೆಗಳನ್ನು ಮಾಡಬಾರ್ದು ಅಂಥೇಳಿ ಅಂದರೆ ಒಂದಷ್ಟು ಷರತ್ತುಗಳನ್ನು ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ವಿಧಿಸಿರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ರೌಲತ್ ಕಾಯ್ದೆ ವಿರುದ್ಧನೂ ಕೂಡ ಏನಾಗುತ್ತೆ, ಗಾಂಧೀಜಿಯವರು ಹೋರಾಟವನ್ನು ಮಾಡಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇದು 1919ರಲ್ಲಿ ಜರುಗುತ್ತೆ. ಯಾವುದು? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇಲ್ಲಿ, ಅಥವಾ ಜಲಿಯನ್ ವಾಲಾಬಾಗ್ ದುರಂತ ಅಂತೇಳಿ ಕರೀತಾರೆ. ಇದು ಪಂಜಾಬ್ನ ಅಮೃತಸರದ ಬಳಿ ಜಲಿಯನ್ ವಾಲಾಬಾಗ್ ಎಂಬಲ್ಲಿ ವೈಶಾಖಿ ಉತ್ಸವದ ಪ್ರಯುಕ್ತ ಇಲ್ಲಿ ಭಾರತೀಯರು ಸಭೆ ಸೇರಿರ್ತಾರೆ. ಇಲ್ಲಿ ಪಂಜಾಬ್ನ ಅಮೃತಸರ ಬಳಿ ಇರ್ತಕ್ಕಂತಹ ಜಲಿಯನ್ ವಾಲಾಬಾಗ್ನಲ್ಲಿ ವೈಶಾಖಿ ಒಂದು ಉತ್ಸವ ನಡೀತಾ ಇರುತ್ತೆ. ಅಲ್ಲಿ ಅದರ ಪ್ರಯುಕ್ತ ಏನು ಮಾಡ್ತಾರೆ, ಭಾರತೀಯ ರೈತರು ಸಭೆಯನ್ನು ಸೇರಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಬ್ರಿಟಿಷ್ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಜನರಲ್ ಡಯರ್ ಇಲ್ಲಿ ಮುಖ್ಯವಾಗಿ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ ಜನರಲ್ ಡಯರ್
ಇಲ್ಲಿ ಭಾರತೀಯರು ಜನರಲ್ ಡಯರ್ ಭಾರತೀಯರು ರೌಲತ್ ಕಾಯ್ದೆಯ ಕರಾರುಗಳನ್ನು ಉಲ್ಲಂಘನೆ ಮಾಡಿದರೆ ಅಂತೇಳಿ ಭಾವಿಸಿ ಅಲ್ಲಿ ಸೇರಿರ್ತಕ್ಕಂಥ ಭಾರತೀಯರ ಮೇಲೆ ಗುಂಡಿನ ಸುರಿಮಳೆಯನ್ನು ಗೈತಾನೆ. ಸೊ ಈ ಒಂದು ದಾಳಿಗೆ ಹಲವಾರು ಭಾರತೀಯರು ಪ್ರಾಣ ಕಳೆದುಕೊಳ್ತಾರೆ. ಹಲವಾರು ಭಾರತೀಯರು ಪ್ರಾಣ ಕಳೆದುಕೊಂಡು ಆಮೇಲೆ ಇದರಿಂದ ಹಲವಾರು ಭಾರತೀಯರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದರಿಂದ ಈ ಒಂದು ಘಟನೆಯನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಥವಾ ಜಲಿಯನ್ ವಾಲಾಬಾಗ್ ದುರಂತ ಅಂಥೇಳಿ ಕರೀತಕ್ಕಂಥದ್ದು. ಸೊ ಸ್ನೇಹಿತರೆ, ನೀವು ಈಗಾಗಲೇ ಗಮನಿಸಿರುವಂತೆ ಮುಖ್ಯವಾಗಿ ಈ ಒಂದು ಜಲಿಯನ್ ವಾಲಾಬಾಗ್ ದುರಂತ ಅನೇಕ ಭಾರತೀಯರ ಪ್ರಾಣಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನೋಡಿ, ಮುಖ್ಯವಾಗಿ ರೌಲತ್ ಕಾಯ್ದೆಯಲ್ಲಿ ಏನು ಕರಾರುಗಳಿರುತ್ತಲ್ಲ ಅವುಗಳನ್ನು ಉಲ್ಲಂಘನೆ ಮಾಡಿದರೆ ಅಂತ ಒಂದೇ ಒಂದು ದೃಷ್ಟಿಯನ್ನು ಇಟ್ಕೊಂಡು ಏನು ಮಾಡ್ತಾರೆ, ಜನರಲ್ ಡಯರ್ ಭಾರತೀಯರ ಮೇಲೆ ಒಂದು ದಾಳಿಯನ್ನು ಮಾಡ್ತಾನೆ, ಗುಂಡಿನ ದಾಳಿಯನ್ನು ಮಾಡ್ತಾನೆ. ಇದರಿಂದ ಅನೇಕ ಭಾರತೀಯರ ಪ್ರಾಣ ಹಾನಿಯಾಗ್ತದೆ. ನೆಕ್ಸ್ಟ್ ನೋಡಿ, ಅಸಹಕಾರ ಚಳುವಳಿ ಅಂದರೆ ಮಹಾತ್ಮ ಗಾಂಧೀಜಿಯವರು 1920 ಮತ್ತು 22ರ ಮಧ್ಯದಲ್ಲಿ ಈ ಒಂದು ಅಸಹಕಾರ ಚಳುವಳಿ ಜರುಗುತ್ತೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು 1920ರಲ್ಲಿ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ಭಾರತೀಯರು ಬ್ರಿಟಿಷ್ ಶಾಲಾ ಕಾಲೇಜುಗಳಿಗೆ, ಕೋರ್ಟ್ ಕಚೇರಿಗಳಿಗೆ ಹೋಗುವುದನ್ನು ನಿಲ್ಲಿಸಿ ಅವರ ವಸ್ತುಗಳ ಉಪಯೋಗವನ್ನು ಬಹಿಷ್ಕರಿಸಿ, ಅಂದರೆ ಬ್ರಿಟಿಷ್ ವಸ್ತುಗಳನ್ನು ಉಪಯೋಗ ಮಾಡೋದನ್ನು ಬಹಿಷ್ಕರಿಸಿ ರಾಷ್ಟ್ರೀಯ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಿ ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಭಾರತೀಯರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಈ ಒಂದು ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದನ್ನು ಸಂವಿಧಾನಾತ್ಮಕ ಮಾರ್ಗವಾಗಿ ಕೊಂಡೊಯ್ತಾರೆ ಅಂತೇಳಿ ನಾವು ಹೇಳ್ಬೋದು. ಇದನ್ನು ಮುಖ್ಯವಾಗಿ ನಾವು ಅಸಹಕಾರ ಅಂದರೆ ಬ್ರಿಟಿಷರ ಯಾವುದೇ ಒಂದು ನೀತಿ ನಿಯಮಗಳಿಗೆ ಸಹಕಾರವನ್ನು ನೀಡದೇ ಇರತಕ್ಕಂಥದ್ದೇ ಅಸಹಕಾರ ಚಳುವಳಿಯಾಗಿರುತ್ತೆ. ಸೊ ಹಾಗಾಗಿ ಇದು 1920ರಲ್ಲಿ ಜರುಗುತ್ತೆ ಅಂತೇಳಿ ಹೇಳ್ಬೋದು. ಇದು ಕೂಡ ಗಾಂಧೀಜಿಯವರ ಮುಖ್ಯವಾಗಿ ನೇತೃತ್ವದಲ್ಲಿ ನಡೀತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಚಳುವಳಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ, 6th ಒನ್ನು ಚೌರಿ ಚೌರಾ ಘಟನೆ ಇದು ಎಷ್ಟರಲ್ಲಿ ಜರುಗುತ್ತೆ ಅಂತಂದರೆ 1922ರಲ್ಲಿ ಚೌರಿ ಚೌರಾ ಘಟನೆ ಜರುಗುತ್ತೆ. ಇದು ಎಲ್ಲಿ ಜರುಗುತ್ತೆ ಅಂದರೆ ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬಲ್ಲಿ ಭಾರತೀಯ ಕ್ರಾಂತಿಕಾರಿಗಳ ಒಂದು ಗುಂಪು ಬ್ರಿಟಿಷ್ ಪೊಲೀಸ್ ಠಾಣೆ ಮೇಲೆ ಏನು ಮಾಡುತ್ತೆ, ದಾಳಿಯನ್ನು ಮಾಡುತ್ತೆ. ಇಲ್ಲಿ ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಚ್ಚಿ ಅಲ್ಲಿನ ಸುಮಾರು 20 ಪೊಲೀಸರನ್ನು ಸಜೀವವಾಗಿ ದಹನ ಮಾಡ್ತಾರೆ. ಈ ಒಂದು ಘಟನೆಯಿಂದ ಬೇಸತ್ತಂಥ ಗಾಂಧೀಜಿಯವರು ಏನು ಮಾಡ್ತಾರೆ, ಮುಂದೆ ಅಸಹಕಾರ ಚಳುವಳಿಯನ್ನು 1922ರಲ್ಲಿ ಹಿಂಪಡೆದುಕೊಳ್ತಾರೆ. ಇದರಿಂದ ಏನಾಗುತ್ತೆ, ಚೌರಿ ಚೌರಾದಲ್ಲಿ ಯಾರು ಭಾರತೀಯರು ಏನು ಮಾಡ್ತಾರೆ, ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳ ಮೇಲೆ ಅಂದರೆ ಜೀವಂತವಾಗಿ ಅವರ ಒಂದು ಪೊಲೀಸ್ ಠಾಣೆಗಳಿಗೆ ಬೆಂಕಿ ಹಚ್ಚಿ ಆ ಮುಖಾಂತರ ಅವ್ರನ್ನ ಸಜೀವ ದಹನ ಆಗಲಿಕ್ಕೆ ಕಾರಣ ಆಗ್ತಾರೆ. ಈ ಒಂದು ಘಟನೆಯಿಂದ ಬೇಸತ್ತಂತಹ ಗಾಂಧೀಜಿ ಇನ್ನೊಂದು ಕಡೆ ಏನು ಮಾಡ್ತಾರೆ, ಅಸಹಕಾರ ಚಳುವಳಿಯನ್ನು ಹಿಂಪಡೆದುಕೊಳ್ತಾರೆ 1922ರಲ್ಲಿ. ಏಕೆಂದರೆ ಗಾಂಧೀಜಿಯವರ ಅನುಸರಿಸಿದಂತಹ ನೀತಿಗಳೇನಾಗಿರುತ್ತೆ, ಅಹಿಂಸಾತ್ಮಕ ಮಾರ್ಗವಾಗಿರುತ್ತೆ. ಹಾಗಾಗಿ ಇಲ್ಲಿ ಹಿಂಸಾತ್ಮಕ ಘಟನೆ ಚೌರಿ ಚೌರದಲ್ಲಿ ಜರುಗಿದ್ರಿಂದ ಈ ಒಂದು ಅಸಹಕಾರ ಚಳುವಳಿಯನ್ನು ಗಾಂಧೀಜಿಯವರು 1922ರಲ್ಲಿ ವಾಪಸ್ ತೆಗೆದುಕೊಳ್ತಾರೆ. ಸೊ ಇಲ್ಲೂ ಕೂಡ ಗಾಂಧೀಜಿಯವರ ಪಾತ್ರ ಬಹುಮುಖ್ಯವಾಗಿರ್ತದೆ ಅಂತೇಳಿ ನಾವು ಗಮನಿಸ್ಬೋದಾಗಿದೆ. ನೆಕ್ಸ್ಟ್ ಒನ್ ನೋಡಿ, ಸ್ವರಾಜ್ಯ ಪಕ್ಷ ಸ್ಥಾಪನೆ. ಎಷ್ಟರಲ್ಲಿ, 1923ರಲ್ಲಿ ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಗುತ್ತೆ. ಇಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಹೊರ ಬಂದಿರತಕ್ಕಂತಹ CR ದಾಸ್ ಅಂದರೆ ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರೂರವರು 1923ರಲ್ಲಿ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಯಾರ್ಯಾರು, CR ದಾಸ್ ಮತ್ತು ಮೋತಿಲಾಲ್ ನೆಹರೂರವರು ಕಾಂಗ್ರೆಸ್ನಿಂದ ಹೊರಗೆ ಬಂದು ಸ್ವರಾಜ್ಯ ಪಕ್ಷವನ್ನು 1923ರಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಇಲ್ಲಿ ಜನರನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡಿ ಮತ್ತೊಮ್ಮೆ ತಮ್ಮನ್ನು ರಾಷ್ಟ್ರೀಯ ಚಳವಳಿಯಲ್ಲಿ ಇವರು ತೊಡಗಿಸ್ಕೊಳ್ತಾರೆ. ನೆಕ್ಸ್ಟ್ ನೋಡಿ, ಸೈಮನ್ ಆಯೋಗ
ಅಂದರೆ ಗಾಂಧಿ ಯುಗದ ಕಾಲಘಟ್ಟದಲ್ಲಿ ಏನೇನೆಲ್ಲ ಅಂಶಗಳು ಏನೆಲ್ಲ ಚಳುವಳಿಗಳು ನಡೀತತೆ ಅನ್ನೋದನ್ನು ನಾವು ಇಲ್ಲಿ ಒಂದೊಂದಾಗಿ ಗಮನಿಸ್ತಾ ಇರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟು ಸೈಮನ್ ಕಮಿಷನ್ ಬರುತ್ತೆ 1927ರಲ್ಲಿ ಸೈಮನ್ ಕಮಿಷನ್ ಇಲ್ಲಿ ಬರುತ್ತೆ ಭಾರತಕ್ಕೆ. ಇಲ್ಲಿ ಭಾರತದಲ್ಲಿ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಜಾರಿ ತರುವ ಸಲುವಾಗಿ ಬ್ರಿಟಿಷ್ ಸರ್ಕಾರ 1927ರಲ್ಲಿ ಸೈಮನ್ ನೇತೃತ್ವದಲ್ಲಿ 7 ಸದಸ್ಯರುಗಳನ್ನು ಒಳಗೊಂಡಂಥ ಒಂದು ಆಯೋಗ ಭಾರತಕ್ಕೆ ಕಳಿಸಿರ್ತಾರೆ ಬ್ರಿಟಿಷರು. ಆದರೆ ಈ ಒಂದು ಆಯೋಗದಲ್ಲಿ ಯಾವೊಬ್ಬ ಭಾರತೀಯನೂ ಕೂಡ ಇಲ್ಲದೇ ಇರತಕ್ಕಂಥ ಕಾರಣದಿಂದಾಗಿ ಭಾರತೀಯರು ಈ ಒಂದು ಸೈಮನ್ ಕಮಿಷನನ್ನು ವಿರೋಧಿಸ್ತಾರೆ. ಸೈಮನ್ ಗೋ ಬ್ಯಾಕ್ ಅಥವಾ ಸೈಮನ್ ಹಿಂತಿರುಗು ಎಂಬಂಥ ಒಂದು ಪ್ರತಿಭಟನೆಯನ್ನು ಮಾಡೋದರ ಮುಖಾಂತರ ಈ ಆಯೋಗವನ್ನು ಭಾರತೀಯರು ಏನು ಮಾಡ್ತಾರೆ, ಬಹಿಷ್ಕರಿಸ್ತಾರೆ ಅಂತೇಳಿ ನಾವು ಹೇಳ್ಬೋದು. ಇದಿಷ್ಟು ಸೈಮನ್ ಆಯೋಗ 1927ರಲ್ಲಿ ಭಾರತಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ. ನೆಕ್ಸ್ಟ್ ನೋಡಿ, ನೆಹರು ವರದಿ ಎಷ್ಟರಲ್ಲಿ ಜರುಗುತ್ತೆ? ನೆಹರು ವರದಿ 1928ರಲ್ಲಿ ನೆಹರು ವರದಿ ಜರುಗುತ್ತೆ. ಇಲ್ಲಿ ಸೈಮನ್ ಆಯೋಗದ ಶಿಫಾರಸುಗಳನ್ನು ತಿರಸ್ಕಾರ ಮಾಡಿದಂಥ ಭಾರತೀಯರು ಜವಾಹರ್ಲಾಲ್ ನೆಹರು ಮತ್ತು ಅವರ ನಾಯಕತ್ವದಲ್ಲಿ 14 ಬೇಡಿಕೆಗಳಂತಹ ಒಂದು ವರದಿಯನ್ನು ಸಿದ್ಧಪಡಿಸಿ ಬ್ರಿಟಿಷರಿಗೆ ನೀಡ್ತಾರೆ. ಬ್ರಿಟಿಷರು ಅದನ್ನು ನಿರ್ಲಕ್ಷ್ಯವನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಮುಖ್ಯವಾಗಿ ರಾಷ್ಟ್ರೀಯ ಚಳವಳಿಯಲ್ಲಿ ಈ ಘಟ್ಟನೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ ಅಂತೇಳಿ ನಾವು ಹೇಳ್ಬೋದಾಗಿದೆ. ಅಂದರೆ 1928ರಲ್ಲಿ ಸೈಮನ್ ಆಯೋಗದ ಶಿಫಾರಸುಗಳೇನಿತ್ತು ಅವುಗಳನ್ನು ತಿರಸ್ಕರಿಸಿದಂಥ ಭಾರತೀಯರು ಜವಾಹರ್ಲಾಲ್ ನೆಹರೂರವರ ಒಂದು ನಾಯಕತ್ವದಲ್ಲಿ ಏನು ಮಾಡ್ತಾರೆ, ಒಂದು 14 ಬೇಡಿಕೆಗಳನ್ನು ಇಡ್ತಾರೆ. ಜವಾಹರ್ಲಾಲ್ ನೆಹರೂರವರ ಒಂದು ನಾಯಕತ್ವದಲ್ಲಿ 14 ಬೇಡಿಕೆಗಳನ್ನಿಟ್ಟು ಅವುಗಳನ್ನು ಬ್ರಿಟಿಷರಿಗೆ ನೀಡ್ತಾರೆ. ಆದರೆ ಬ್ರಿಟಿಷರು ಅವುಗಳನ್ನು ತಿರಸ್ಕರಿಸ್ತಾರೆ. ಇದನ್ನೇ ಸೈಮನ್ ವರದಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒಂದು ನೋಡಿ, ಲಾಹೋರ್ ಕಾಂಗ್ರೆಸ್ ಅಧಿವೇಶನ 1929. ಇಲ್ಲಿ ಬ್ರಿಟಿಷರು ನೆಹರು ಅವರ ವರದಿಯನ್ನು ತಿರಸ್ಕರಿಸಿದಾಗ ಏನಾಗುತ್ತೆ, ಇದರಿಂದ ಅತೃಪ್ತರಾಗಿರ್ತಕ್ಕಂಥ ಭಾರತೀಯರು 1929ರಲ್ಲಿ ಲಾಹೋರ್ನಲ್ಲಿ ನಡೆದಂಥ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ವಾರ್ಷಿಕ ಸಮ್ಮೇಳನದಲ್ಲಿ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂಥ ನೆಹರೂರವರ ಒಂದು ನಾಯಕತ್ವದಲ್ಲಿ ಪೂರ್ಣ ಸ್ವರಾಜ್ಯವೇ ಕಾಂಗ್ರೆಸ್ನ ಗುರಿ ಎಂದು ಘೋಷಣೆಯನ್ನು ಮಾಡಿ ರಾವಿ ನದಿ ದಡದ ಮೇಲೆ ಒಂದು ಗುಂಪನ್ನು ಕಟ್ಟಿಕೊಂಡು ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸುವುದರೊಂದಿಗೆ ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಈ ಒಂದು ಅಂಶಗಳಿಂದ ತುಂಬ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ನಾವು ಗಮನಿಸ್ಬೋದು. ಇಷ್ಟರಲ್ಲಿ ಜರುಗುತ್ತೆ 1929ರಲ್ಲಿ ಜರುಗುತ್ತೆ. ಈ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ ಅಂತಂದರೆ ಮುಖ್ಯವಾಗಿ ಇಲ್ಲಿ ಜವಾಹರ್ಲಾಲ್ ನೆಹರೂರವರು ಅಧ್ಯಕ್ಷತೆಯನ್ನು ಅಥವಾ ನಾಯಕತ್ವವನ್ನು ವಹಿಸಿರ್ತಾರೆ. ಇಲ್ಲಿ ಇಟ್ಟಂಥ ಒಂದು ಗುರಿ ಏನು, ಒಂದು ಉದ್ದೇಶ ಏನಾಗಿರುತ್ತೆ, ಈ ಒಂದು ಅಧಿವೇಶನದ ಉದ್ದೇಶ ಅಂತಂದರೆ ಪೂರ್ಣ ಸ್ವರಾಜ್ಯ, ನಮಗೆ ಪೂರ್ಣ ಸ್ವರಾಜ್ಯ ಬೇಕು ಎಂಬಂತಹ ಒಂದು ಗುರಿಯನ್ನು ಇಟ್ಕೊಂಡು ಕಾಂಗ್ರೆಸ್ ಏನು ಮಾಡುತ್ತೆ, ಈ ಒಂದು ಅಧಿವೇಶನವನ್ನು ಮಾಡ್ತದೆ ಅಂತೇಳಿ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ದಿನವನ್ನು ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸಲಾಗ್ತದೆ. ಇದಕ್ಕಾಗಿ ಈ ಒಂದು ವಿಶೇಷತೆಯನ್ನು ಇದು ಪಡ್ಕೊಂಡಿದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಕಾಯ್ದೆ ಭಂಗ ಚಳುವಳಿ 1930 ಮತ್ತು 31. 1930ರಿಂದ 31ರವರೆಗೆ ಕಾಯ್ದೆ ಭಂಗ ಚಳುವಳಿ ನಡೆಯುತ್ತೆ. ಅಲ್ಲಿ ಮುಖ್ಯವಾಗಿ ನಾವು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ಮುಂದೆ ಇಟ್ಟಂತಹ ಭಾರತೀಯರ ಕೆಲವು ಬೇಡಿಕೆಗಳನ್ನು ಬ್ರಿಟಿಷ್ ಸರ್ಕಾರ ನಿರ್ಲಕ್ಷಿಸಿದ ಕಾರಣ 1931ರಲ್ಲಿ ಕಾಯ್ದೆ ಭಂಗ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗುತ್ತೆ. ಈ ಒಂದು ಕಾಯ್ದೆ ಭಂಗ ಚಳುವಳಿಯನ್ನು 1930ರಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. 31ರಲ್ಲಿ ಇದರ ಒಂದು ಉದ್ದೇಶ ಏನಾಗಿರುತ್ತೆ ಅಂದರೆ, ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ಮುಂದೆ ಏನೆಲ್ಲ ಬೇಡಿಕೆಗಳನ್ನು ಇಡ್ತಾರೆ ಭಾರತೀಯರ ಪರವಾಗಿ, ಅವುಗಳನ್ನೆಲ್ಲವನ್ನ ಬ್ರಿಟಿಷ್ ಸರ್ಕಾರ ನಿರ್ಲಕ್ಷಿಸುತ್ತೆ. ಸೊ ಹಾಗಾಗಿ ಕಾಯ್ದೆ ಭಂಗ ಚಳುವಳಿಯನ್ನು, ಅಂದರೆ ಬ್ರಿಟಿಷರ ಕಾಯ್ದೆ ಕಾನೂನುಗಳಿಗೆ ಭಂಗವನ್ನು ಉಂಟು ಮಾಡ್ತಕ್ಕಂಥ ಚಳುವಳಿಯನ್ನು ಇಲ್ಲಿ ಹಮ್ಮಿಕೊಳ್ತಾರೆ ಅಂತೇಳಿ ನಾವು ಹೇಳ್ಬೋದು.
ನೆಕ್ಸ್ಟು ದಂಡಿ ಮಾರ್ಚ್ ಅಂತ ಕರಿತೀವಿ, ಅಥವಾ ದಂಡಿ ಸತ್ಯಾಗ್ರಹ ಅಂತ ಕರಿತೀವಿ, ಅಥವಾ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತಲೂ ಕೂಡ ಇದನ್ನು ಕರಿತೀವಿ. 1930ರಲ್ಲಿ ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹ ಜರುಗುತ್ತೆ. ಇಲ್ಲಿ ಪ್ರಮುಖ ಅಂಶ ಏನಪ್ಪ ಅಂತಂದರೆ, ಬ್ರಿಟಿಷರು ಉಪ್ಪಿನ ಮೇಲೆ ವಿಧಿಸಿದ್ದಂತಹ ತೆರಿಗೆಗಳನ್ನು ಆಗ್ರಹಿಸಿ, ಅಂದರೆ ರದ್ದುಪಡಿಸುವಂತೆ ಆಗ್ರಹಿಸಿ ಹಲವಾರು ಭಾರತೀಯರು ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಅಥವಾ ನಾಯಕತ್ವದಲ್ಲಿ ಗುಜರಾತಿನ ಸಬರಮತಿ ಆಶ್ರಮದಿಂದ ದಂಡಿ ಪ್ರದೇಶಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾರೆ. ಸೊ ಇದನ್ನು ದಂಡಿ ಮಾರ್ಚ್ ಅಥವಾ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂತೇಳಿ ಕರಿತೀವಿ. ಎಷ್ಟರಲ್ಲಿ ಜರುಗುತ್ತಿದ್ದು? 1930ರಲ್ಲಿ ಜರುಗುತ್ತೆ. ಬ್ರಿಟಿಷರ ಒಂದು ವಿರುದ್ಧವಾಗಿ ನಡೆದಿರ್ತಕ್ಕಂಥ ಒಂದಷ್ಟು ಚಳುವಳಿಗಳಲ್ಲಿ, ಸತ್ಯಾಗ್ರಹಗಳಲ್ಲಿ ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ಹೇಳ್ಬೋದು. ಹಾಗೆ ಈ ಒಂದು ಅಂಶಗಳಿಂದ ನಾವು ಗಾಂಧೀಜಿಯವರ ಪಾತ್ರವನ್ನು ನಾವು ಮುಖ್ಯವಾಗಿ ಗಮನಿಸ್ಬೋದಾಗಿದೆ. ನೆಕ್ಸ್ಟ್ ಒನ್ ದುಂಡು ಮೇಜಿನ ಸಮ್ಮೇಳನಗಳು ಎಷ್ಟರಲ್ಲಿ ಜರುಗುತ್ತೆ? 1930-32. 1930ರಿಂದ 32ರವರೆಗೆ 3 ದುಂಡು ಮೇಜಿನ ಸಮ್ಮೇಳನಗಳು ಜರುಗುತ್ತದೆ. ಇದರ ಒಂದು ಪ್ರಮುಖ ಅಂಶಗಳೇನೆಂದರೆ, ಭಾರತೀಯರ ಹಲವಾರು ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಬ್ರಿಟಿಷರು ಭಾರತೀಯರಿಗೆ ಏನು ಮಾಡ್ತಾರೆ? ಕರೆಯನ್ನು ನೀಡಿ 3 ದುಂಡು ಮೇಜಿನ ಸಮ್ಮೇಳನಗಳನ್ನು ಹಮ್ಮಿಕೊಳ್ತಾರೆ. ಇಲ್ಲಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸ್ತಾರೆ. ಹಾಗಾಗಿ ಇದೊಂದು ವಿಶೇಷತೆಯನ್ನು ಗಮನಿಸಬೇಕು. ಆದರೆ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದಂತಹ ಪ್ರಮುಖ ವ್ಯಕ್ತಿ ಯಾರಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಆದರೆ ವಿಶೇಷವಾಗಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದಂಥವ್ರು ಯಾರು ಅಂದರೆ ಮಹಾತ್ಮ ಗಾಂಧೀಜಿಯವರು. ಇಲ್ಲಿ ಅಸ್ಪೃಶ್ಯರಿಗೆ ಬ್ರಿಟಿಷರು ನೀಡಿದ್ದ ಪ್ರತ್ಯೇಕವಾಗಿರ್ತಕ್ಕಂಥ ಮತಗಟ್ಟೆಗಳನ್ನು ರದ್ದುಪಡಿಸುವಂತೆ ಆಗ್ರಹಿಸ್ತಾರೆ. ಇಲ್ಲಿಟ್ಟಂಥ ಬೇಡಿಕೆಯನ್ನು ಅಸ್ಪೃಶ್ಯರಿಗೆ ಬ್ರಿಟಿಷರು ಪ್ರತ್ಯೇಕ ಮತಗಟ್ಟೆಗಳನ್ನು ರದ್ದುಪಡಿಸುವಂತೆ ಆಗ್ರಹವನ್ನು ಮಾಡ್ತಾರೆ. ಬ್ರಿಟಿಷರು ಏನು ಮಾಡಿರ್ತಾರೆ? ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಗಟ್ಟೆಗಳನ್ನು ನೀಡಬೇಕು ಅಂತೇಳಿ, ಅವುಗಳನ್ನು ನೀಡಿದ್ದನ್ನು ರದ್ದುಪಡಿಸಬೇಕು ಅಂಥೇಳಿ ಆಗ್ರಹವನ್ನು ಇಡಲಾಗುತ್ತೆ. ಇಲ್ಲೊಂದಷ್ಟು ವಾಗ್ವಾದಗಳು ಕೂಡ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆಯುತ್ತೆ. ಅನಂತರ ಪೂನಾ ಫ್ಯಾಕ್ಟ್ ನಡೆಯುತ್ತೆ. ಅವುಗಳನ್ನೆಲ್ಲ ನಾವು ಇನ್ ಡೀಟೇಲಾಗಿ ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಪೂನಾ ಫ್ಯಾಕ್ಟ್ ಅಥವಾ ಪೂನಾ ಒಪ್ಪಂದ ಅಂತ ಕರಿತೀವಿ. ಇಲ್ಲಿ ಈ ಒಂದು ಎಷ್ಟರಲ್ಲಿ ಜರುಗುತ್ತೆ ಪೂನಾ ಫ್ಯಾಕ್ಟ್ ಅಂದರೆ 1932ರಲ್ಲಿ ಜರುಗುತ್ತೆ. ಬ್ರಿಟಿಷರು ಭಾರತದ ಹಿಂದುಳಿದ ವರ್ಗಗಳಿಗೆ ನೀಡಿದಂಥ ಪ್ರತ್ಯೇಕ ಮತಗಟ್ಟೆಗಳನ್ನು ಹಿಂಪಡೆಯಬೇಕು ಅಂತೇಳಿ ಭಾರತೀಯರ ಏಕತೆಗೆ ಇವುಗಳೆಲ್ಲ ಭಂಗವನ್ನುಂಟು ಮಾಡುತ್ತೆ ಅಂತೇಳಿ ಮನವಿಯನ್ನು ಸಲ್ಲಿಸಿದ್ದಲ್ಲದೆ 1932ರಲ್ಲಿ ನಡೆದಂತಹ ಈ ಒಂದು ಪೂನಾ ಒಪ್ಪಂದದಲ್ಲಿ ಮುಖ್ಯವಾಗಿ ಯಾರಿಲ್ಲಿ ಅಂದರೆ ಗಾಂಧೀಜಿಯವರು ಹಿಂದುಳಿದ ವರ್ಗಗಳ ನಾಯಕರಾದ ಅಂಬೇಡ್ಕರ್ ಅವರನ್ನು ಮನವೊಲಿಸಿ ಅದನ್ನು ಹಿಂಪಡೆಯುವಂತೆ ಮಾಡಿ ಯಶಸ್ವಿ ಆಗ್ತಾರೆ. ಇದನ್ನೇ ಭಾರತದ ಒಂದು ಇತಿಹಾಸದ ಕಾಲಘಟ್ಟದಲ್ಲಿ ಅಥವಾ ಸ್ವತಂತ್ರ ಚಳವಳಿಯ ಒಂದು ಅಂಶಗಳಲ್ಲಿ ಮುಖ್ಯವಾಗಿ ಪೂನಾ ಪ್ಯಾಕ್ಟ್ ಅಥವಾ ಪೂನಾ ಒಪ್ಪಂದ ಅಂತೇಳಿ ಕರಿತೀವಿ. ಒಂದು ಕಡೆ ಏನಾಗುತ್ತೆ, ಇಲ್ಲಿ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೋಸ್ಕರ ಹೋರಾಟ ಮಾಡಿದರೆ, ಗಾಂಧೀಜಿಯವರು ಹರಿಜನರಿಗೋಸ್ಕರ ಹೋರಾಟವನ್ನು ಮಾಡ್ತಿರ್ತಾರೆ. ಇಬ್ಬರ ಒಂದು ಹೋರಾಟವು ಕೂಡ ಸೈದ್ಧಾಂತಿಕವಾಗಿ ವಿಭಿನ್ನವಾಗಿದ್ದರೂ ಕೂಡ ಜನತೆ ಕಲ್ಯಾಣಕ್ಕಾಗಿ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಒಂದು ಕಡೆ ಇವರು ಒಡೆದು ಆಳುವ ನೀತಿಯನ್ನು ವಿರೋಧಿಸ್ತಕ್ಕಂಥ ಗಾಂಧೀಜಿಯವರು ಅಂಬೇಡ್ಕರ್ರೊಂದಿಗೆ ಏನು ಮಾಡ್ತಾರೆ? ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಕೊನೆಗೆ ಅಂಬೇಡ್ಕರ್ ಅವರನ್ನು ಒಪ್ಪಿಗೆಯನ್ನು ಪಡೆದುಕೊಂಡು, ಅಂದರೆ ಒಪ್ಪಿಸಿ ಅವರೇ ಈ ಒಂದು ಪ್ರತ್ಯೇಕವಾದಂಥ ಏನು ಮತಗಟ್ಟೆಗಳನ್ನು ನೀಡಿದ್ರಲ್ಲ, ಯಾರಿಗೆ? ಹಿಂದುಳಿದವರಿಗೆ, ಅಸ್ಪೃಶ್ಯರಿಗೆ ಅಂತೇಳಿ ಅವುಗಳನ್ನು ಹಿಂಪಡೆಯುವಂತೆ ಮಾಡಿರ್ತಕ್ಕಂಥ ಒಂದು ಒಪ್ಪಂದ ಇದಾಗಿರುತ್ತೆ. ಹಾಗಾಗಿ ಇದನ್ನು ಪೂನಾ ಒಪ್ಪಂದ 1932ರಲ್ಲಿ ನಡೆದಂಥ ಪೂನಾ ಫ್ಯಾಕ್ಟ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒಂದು ಅಂಶ ನೋಡಿ, ಭಾರತ ಬಿಟ್ಟು ತೊಲಗಿ ಚಳುವಳಿ.
ಇಷ್ಟರಲ್ಲಿ 1942ರಲ್ಲಿ ಆಗುತ್ತೆ. ಇದು ಸ್ವತಂತ್ರ ಚಳುವಳಿಯ ಒಂದು ಕೊನೆಯ ಘಟ್ಟವಾಗಿರುತ್ತೆ. ಅಂತಂದರೆ ಇಲ್ಲಿ ಮುಖ್ಯವಾಗಿ ಡು ಆರ್ ಡೈ ಅಥವಾ ಮಾಡು ಇಲ್ಲವೇ ಮಡಿ ಎಂಬಂಥ ಒಂದು ಕರೆಯನ್ನು ಜನತೆಗೆ ಗಾಂಧೀಜಿಯವರು ಕೊಡುವ ಮುಖಾಂತರ ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಈ ಒಂದು ಘೋಷಣೆಯನ್ನು ಕೊಡುವ ಮುಖಾಂತರ ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಚಳುವಳಿ ಇದಾಗಿರುತ್ತೆ. ಇದು 1942ರಲ್ಲಿ ಜರುಗುತ್ತೆ. ಇಲ್ಲಿ ಕ್ರಿಪ್ಸ್ ಆಯೋಗದ ಒಂದು ಶಿಫಾರಸುಗಳನ್ನ ಏನು ಮಾಡ್ತಾರೆ, ಇಲ್ಲಿ ಕ್ರಿಪ್ಸ್ ಆಯೋಗದ ಶಿಫಾರಸುಗಳನ್ನು ಮುಖ್ಯವಾಗಿ ತಿರಸ್ಕಾರ ಮಾಡಿದಂಥ ಭಾರತೀಯರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಆಗಸ್ಟ್ 8, 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬಂಥ ಒಂದು ಚಳುವಳಿಯನ್ನು ಬ್ರಿಟಿಷರ ವಿರುದ್ಧ ಹಮ್ಮಿಕೊಳ್ತಾರೆ. ಇಲ್ಲಿ ಮಾಡು ಇಲ್ಲವೇ ಮಡಿ, ಡು ಆರ್ ಡೈ ಎಂಬಂಥ ಒಂದು ಪ್ರಸಿದ್ಧವಾದ ಘೋಷಣೆಯನ್ನು ಜನತೆಗೆ ನೀಡ್ತಾರೆ. ಈ ಮುಖಾಂತರ ಬ್ರಿಟಿಷರನ್ನ ಭಾರತದಿಂದ ಒಡೆದೋಡಿಸ್ಲಿಕ್ಕೆ ಅಥವಾ ತೊಲಗಿಸ್ಲಿಕ್ಕೆ ಅಥವಾ ಬ್ರಿಟಿಷರನ್ನ ಭಾರತದಿಂದ ಬಿಟ್ಟು ಕಳಿಸ್ಲಿಕ್ಕೆ ಈ ಒಂದು ಹೋರಾಟ ಕೊನೆಯ ಒಂದು ಹೋರಾಟ ಆಗಿರುತ್ತೆ. ಹಾಗಾಗಿ ಪ್ರಮುಖವಾಗಿ ನಾವು ಇದನ್ನು ಗಮನಿಸ್ಬೋದಾಗಿದೆ, ಭಾರತ ಬಿಟ್ಟು ತೊಲಗಿ ಚಳುವಳಿ. ನೆಕ್ಸ್ಟ್ ನೋಡಿ, ಸ್ವಾತಂತ್ರ್ಯ ಮತ್ತು ವಿಭಜನೆ. ಕೊನೆಗೂ ಕೂಡ ಏನಾಗುತ್ತೆ, ಇಲ್ಲಿ ಬ್ರಿಟಿಷರ ಒಡೆದು ಆಳುವ ನೀತಿ ಅಲ್ವಾ, ಡಿವೈಡ್ ಆ್ಯಂಡ್ ರೂಲ್ ಸಿಸ್ಟಮ್ ಏನಾಗುತ್ತೆ, ಕೊನೆಗೂ ಕೂಡ ಭಾರತೀಯರ ಮೇಲೆ ಅಗಾಧವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುವ ಮುಖಾಂತರ ಸ್ವಾತಂತ್ರ್ಯ ನೀಡಿ ವಿಭಜನೆಯನ್ನು ಕೂಡ ಮಾಡಿ ಅವರು ಕೊನೆಗೆ ಹೋಗ್ತಕ್ಕಂಥದ್ದನ್ನು ಗಮನಿಸ್ತೀವಿ. 1946ರಲ್ಲಿ ಇಲ್ಲಿ ಬ್ರಿಟಿಷ್ ಕ್ಯಾಬಿನೆಟ್ 1946ರಲ್ಲಿ ಬ್ರಿಟಿಷ್ ಕ್ಯಾಬಿನೆಟ್ ಇಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಇಲ್ಲಿ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ ಪಾಕಿಸ್ತಾನ ರಚನೆಯನ್ನು ತಿರಸ್ಕರಿಸಿ ಆದೇಶವನ್ನು ನೀಡುತ್ತೆ. ಸೊ ಇದನ್ನು ವಿರೋಧಿಸಿದಂಥ ಮುಸ್ಲಿಂ ಲೀಗ್ ಏನು ಮಾಡುತ್ತೆ, ಮುಸ್ಲಿಂ ಲೀಗ್ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ನಾಯಕತ್ವದಲ್ಲಿ ನೇರ ಕಾರ್ಯಾಚರಣೆ ದಿನವನ್ನು ಆಚರಣೆ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾವುದನ್ನು, ಪಾಕಿಸ್ತಾನ ಸಪ್ರೇಟಾಗಿ ರಚನೆ ಆಗೋದಕ್ಕೆ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಅಥವಾ ತಿರಸ್ಕಾರ ಮಾಡೋದಕ್ಕೆ ಇದನ್ನು ವಿರೋಧಿಸಿ ಮುಸ್ಲಿಂ ಲೀಗ್ ಮೊಹಮ್ಮದ್ ಅಲಿ ಜಿನ್ನಾ ನಾಯಕತ್ವದಲ್ಲಿ ಡೈರೆಕ್ಟ್ ಆ್ಯಕ್ಷನ್ ಡೇ ಅಥವಾ ನೇರ ಕಾರ್ಯಾಚರಣೆ ದಿನವನ್ನು ಆಚರಣೆ ಮಾಡಿ ಪ್ರತಿಭಟಿಸ್ತಾರೆ. ಆದರೆ ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ಲಾನ್ ಬರುತ್ತೆ. ಇಲ್ಲಿ ಆ ಒಂದು ಪ್ಲಾನಲ್ಲಿ ಭಾರತದ ವಿಭಜನೆಯನ್ನು ಒಪ್ಪಿಗೆಯನ್ನು ನೀಡ್ತಾರೆ. 2 ರಾಷ್ಟ್ರಗಳು ಗಡಿಯನ್ನು ಹಂಚಿಕೊಂಡು ರ್ಯಾಡ್ ಕ್ಲಿಫ್ ರೇಖೆಯನ್ನು ಗುರುತಿಸ್ತಾರೆ. 14 ಆಗಸ್ಟ್ನಲ್ಲಿ 1947 ಆಗಸ್ಟ್ 14ರಂದು ಏನಾಗುತ್ತೆ, ಪಾಕಿಸ್ತಾನ ಸ್ವತಂತ್ರ ಆಗಿ 15 ಆಗಸ್ಟ್ 1947ರಲ್ಲಿ ಭಾರತ ಸ್ವತಂತ್ರ ಆಗ್ತದೆ ಅಂತೇಳಿ ನಾವು ಹೇಳ್ಬೋದು. ಈ ಒಂದು ಜವಾಹರ್ಲಾಲ್ ನೆಹರೂರವರು ಏನು ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಭಾರತದ ಪ್ರಥಮ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಉಕ್ಕಿನ ಮನುಷ್ಯ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಉಪ ಪ್ರಧಾನಿಯಾಗಿ ಆಯ್ಕೆ ಆಗುವಂಥದ್ದು. ಇಲ್ಲಿ ಸ್ವತಂತ್ರ ಮತ್ತು ವಿಭಜನೆ ಅಂತ ಯಾಕೆ ಇಟ್ಟಿದ್ದಾರಪ್ಪ ಅಂತಂದರೆ, ಮುಖ್ಯವಾಗಿ ಏನು ಹೋರಾಟಗಳನ್ನು ಮಾಡಿ ಸ್ವತಂತ್ರವನ್ನು ನೀಡಿದ್ರು ಕೂಡ ಕೊನೆಗೆ ಏನು ಮಾಡ್ತಾರೆ, ಅವರು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಭಾರತೀಯರ ಮೇಲೆ ಏರೋದ್ರ ಮುಖಾಂತರ ಭಾರತೀಯರಲ್ಲಿ ಹಿಂದೂ ಮುಸ್ಲಿಂ ಈ ರೀತಿ ಜಾತಿವಾದವನ್ನು ಹುಟ್ಟುಹಾಕಿ ಸಂಪೂರ್ಣವಾಗಿ ಭಾರತ ಮತ್ತು ಪಾಕಿಸ್ತಾನ ಎಂಬಂಥ 2 ರಾಷ್ಟ್ರಗಳನ್ನು ಪ್ರತ್ಯೇಕಗೊಳಿಸಿ ವಿಭಜನೆ ಮಾಡಿ ಸ್ವತಂತ್ರವನ್ನು ನೀಡಿ ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗುವಂಥದ್ದಾಗಿರುತ್ತೆ. ಸೊ ಇಲ್ಲಿಗೆ ತೃತೀಯ ಹಂತದ ಗಾಂಧಿ ಯುಗ ಎಷ್ಟರಲ್ಲಿ 1920ರಿಂದ 1947ರವರೆಗೆ, ಅಂದರೆ ಅಪ್ ಟು ಸ್ವತಂತ್ರ ಸಿಗುವವರೆಗಿನ ಗಾಂಧಿ ಯುಗದ ಒಂದು ಹೋರಾಟದ ಹಂತಗಳು ಅಂತ್ಯವಾಗುತ್ತೆ ಅಂತೇಳಿ ನಾವು ಹೇಳ್ಬೋದು. ಯಾವುದರೊಂದಿಗೆ, ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಜನೆ ಮಾಡಿ ಸ್ವತಂತ್ರವನ್ನು ಕೊಡುವುದರೊಂದಿಗೆ ಈ ಒಂದು ತೃತೀಯ ಹಂತದ ಗಾಂಧಿ ಯುಗ ಅಂತ್ಯವಾಗುತ್ತೆ. ಸೊ ಹಾಗಾಗಿ ನಾವು ಮುಖ್ಯವಾದಂಥ ಸ್ವತಂತ್ರ ಚಳವಳಿಯ 3 ಪ್ರಮುಖ ಘಟ್ಟಗಳಲ್ಲಿ ನಾವು ಗಾಂಧಿ ಯುಗವನ್ನು, ಹಾಗೆ ಅದಕ್ಕೂ ಬಿಫೋರು ಮೊದಲನೇ ಹಂತದಲ್ಲಿ ಯುಗ, ಆನಂತರ ತೀವ್ರಗಾಮಿಗಳು ಯುಗ, ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಗಾಂಧಿ ಯುಗ ಅಂತೇಳಿ ನಾವು ನೋಡಿದ್ವಿ. ಈ 3 ಮುಖ್ಯವಾಗಿರ್ತಕ್ಕಂಥ
ಆ ಹಂತಗಳು ಸ್ವತಂತ್ರ ಚಳುವಳಿಯಲ್ಲಿ ಪ್ರಮುಖ ಹಂತಗಳು ಅಂತೇಳಿ ನಾವು ಗಮನಿಸ್ಬೋದಾಗಿದೆ. ಹಾಗಾಗಿ ಸ್ನೇಹಿತರೆ, ಇವೆಲ್ಲ ಅಂಶಗಳನ್ನು ಇದಕ್ಕೂ ಕೂಡ ಇನ್ನೂ ಟೆಕ್ಸ್ಟ್ ಬುಕ್ಕನ್ನು ಓದೋದ್ರಿಂದ ನಿಮಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಫಸ್ಟು ನೀವು ಟೆಕ್ಸ್ಟ್ ಬುಕ್ ರೀಡನ್ ಆಗಬೇಕು. ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದೋದ್ರ ಮುಖಾಂತರ ಅನಂತರದಲ್ಲಿ ಈ ರೀತಿ ವಿಡಿಯೋಸ್ಗಳು ನಿಮಗೆ ಒಂದಷ್ಟು ರಿವಿಷನ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಒಂದು ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಗಳನ್ನು, ಪ್ರಶ್ನೋತ್ತರಗಳನ್ನು ಚರ್ಚೆ ಇರ್ತಕ್ಕಂಥ ಒಂದು ವಿಚಾರ ಐತೆ. ಹಾಗೆ ನೆಕ್ಸ್ಟ್ ಒಂದು ವಿಡಿಯೋ ತರಗತಿಯಲ್ಲಿ ಅಧ್ಯಾಯ 7.7 ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ಈ ಒಂದು ವಿಡಿಯೋಗಳನ್ನು ವೀಕ್ಷಣೆ ಮಾಡಿದಿರ ಅವುಗಳನ್ನು ನಿಮಗೆ ಕಂಪ್ಲೀಟಾಗಿ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ. ಯಾರು ಮಾಡಿಲ್ಲ ಅವರು ನೋಡಿ, ಪ್ಲೇಲಿಸ್ಟ್ನಲ್ಲಿರುತ್ತೆ. ಯಾರೆಲ್ಲ ಮಾಡ್ತಾ ಇದ್ದೀರಾ ಈ ಒಂದು ವಿಡಿಯೋಗಳನ್ನು ಒನ್ ಬೈ ಒನ್ ನೋಡ್ತಾ ಹೋದರೆ ನಿಮ್ಗೆ ಏನಾಗುತ್ತೆ, ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಬೈ ಚಾನ್ಸ್ ನಿಮಗೆ ಟೆಕ್ಸ್ಟ್ ಬುಕ್ ಓದೋಕ್ಕೆ ಆಗಿಲ್ಲ ಅಂದ್ರೂ ಕೂಡ ಈ ರೀತಿ ವಿಡಿಯೋಗಳನ್ನು ವೀಕ್ಷಣೆ ಮಾಡೋದ್ರಿಂದ ಈ GPSTR, HSTR, KSET, NET ಹಾಗೆ PU ಕಾಲೇಜ್ ಲೆಕ್ಚರರ್ ಪರೀಕ್ಷೆಗಳಿಗೆ, ಅದೇ ರೀತಿ TET, ಈ ರೀತಿ ಇತಿಹಾಸವನ್ನು ಹೆಚ್ಚಿನದಾಗಿ ಇತ್ತೀಚೆಗೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಲ್ವಾ. GK ಪೇಪರಲ್ಲಿ, ಈವನ್ GK ಪೇಪರಲ್ಲೂ ಕೂಡ ಕರ್ನಾಟಕದ, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಕರ್ನಾಟಕದ ಸಂಸ್ಕೃತಿ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಕುರಿತಾಗಿ, ಭಾರತದ ಇತಿಹಾಸವನ್ನು ಕುರಿತಾಗಿ ಹೆಚ್ಚಿನ ಒಂದು ಪ್ರಶ್ನೋತ್ತರಗಳು ರೈಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ವಿಡಿಯೋ ಸರಣಿಗಳು ನಿಮಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತಾ ಈ ಒಂದು ವಿಡಿಯೋ ಸರಣಿಗಳನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಾದರೂ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ನಿಮ್ಮ ಒಪಿನಿಯನನ್ನು ಏನೋ ಹೇಳಬೇಕಂದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋಸ್ಗಳು ನಿಮಗೆ ಅವಶ್ಯಕತೆ ಇದೆ ಅಂತೇಳಿ ನೀವು ತಿಳಿಸ್ತಾ ಹೋಗಿ. ನೆಕ್ಸ್ಟ್ PU ಲೆಕ್ಚರರ್ಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿರ್ತಕ್ಕಂಥ ನಿಮ್ಮ ಪ್ರಶ್ನೋತ್ತರಗಳಿಗೆ, ಅಂದರೆ ನಿಮ್ಮ ಗೊಂದಲಗಳಿಗೆ, ನೀವು ಕಮೆಂಟ್ಸಲ್ಲಿ ಹಾಕಿರ್ತಕ್ಕಂಥ ಒಂದಷ್ಟು ಪ್ರಶ್ನೆಗಳಿಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಇರ್ತಕ್ಕಂಥ ವಿಷಯವನ್ನು ತಿಳಿಸ್ತೀನಿ. ಯಾಕೆ ನಾನು ಅಷ್ಟೊಂದು ನೀವು ಕಮೆಂಟ್ಸ್ಗಳನ್ನು ಹಾಕಿದ್ರು PU ಕಾಲೇಜ್ ಲೆಕ್ಚರರ್ಗೆ ಸಂಬಂಧಪಟ್ಟಂತೆ ನಾನು ರಿಪ್ಲೈ ಮಾಡಿಲ್ಲ ಅಥವಾ ವಿಡಿಯೋಸನ್ನು ಹೇಳಿಲ್ಲ ಅದರ ವಿಚಾರವಾಗಿ ಅಂತಂದರೆ, ನಮಗೆ ಅಥೆಂಟಿಕ್ ಆಗಿರ್ತಕ್ಕಂಥ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಊಹಾಪೋಹಗಳನ್ನು ಹೇಳಿ ನಿಮ್ಮನ್ನು ದಿಕ್ಕು ತಪ್ಪಿಸೋದಕ್ಕಿಂತ ವಿಡಿಯೋಸು ನಿಧಾನ ಆದರೂ ಪರವಾಗಿಲ್ಲ, ಇರ್ತಕ್ಕಂಥ ವಿಚಾರವನ್ನು, ಸತ್ಯಾಂಶವನ್ನು ಒಳಗೊಂಡಿರ್ತಕ್ಕಂಥ ವಿಡಿಯೋಗಳನ್ನು ನಿಮಗೆ ಕೊಡೋದ್ರಿಂದ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ನಾನೀಗ ಹೇಳಿದ್ದೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ಒಂದು 50 ಹೈಸ್ಕೂಲ್ಗಳನ್ನು PU ಕಾಲೇಜ್ಗಳಾಗಿ ಉನ್ನತೀಕರಿಸಿದ್ದಾರೆ. ಸೊ ಹಾಗಾಗಿ ಅವುಗಳನ್ನು ಏನು ಮಾಡ್ತಾ ಇದ್ದಾರೆ, ಇಲ್ಲಿ 9th ಮತ್ತು 10th ಅಲ್ವಾ, PU ಕಾಲೇಜ್ ಲೆಕ್ಚರರ್ ಆಗಿ ಯಾರು ಅಪಾಯಿಂಟ್ ಆಗ್ತಾರೆ ಇವಾಗ, ಅವರು 9th ಮತ್ತು 10th ಟೀಚಿಂಗನ್ನು ಮಾಡಬೇಕಂತೇಳಿ ಹೊಸದಾಗಿ ಬಂದಿರತಕ್ಕಂಥ C&R ಅಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಇನ್ನೊಂದು ಕಡೆ ಗಮನಿಸಿ, ನೀವೇ ಇದನ್ನು ಪ್ರಶ್ನೆ ಹಾಕ್ಕೊಳ್ರಿ. ಇನ್ನೊಂದು ಕಡೆ ಮೊನ್ನೆ ಬಂದಿರತಕ್ಕಂಥ ಒಂದು ಕರಡು C&R ಏನಿದೆ ಅಲ್ವಾ, ಒಂದು ಕರಡು ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳು ಏನಿದೆ ಅವುಗಳಲ್ಲಿ GPSTR ಮತ್ತು HSTRಗೂ ಸಹಿತ ರೇಟಿಂಗ್ಸನ್ನು ಕೊಟ್ಟಿದ್ದಾರೆ ಅಲ್ವಾ. GPSTRಗೆ ರೇಟಿಂಗ್ಸ್ ಇತ್ತು ಆಲ್ರೆಡಿ, ಬಟ್ HSTRಗೆ ಇರಲಿಲ್ಲ. ಯಾರು ಎಕ್ಸ್ಪೆಕ್ಟೇಷನ್ ಮಾಡದಿರೋ ರೀತಿ ಬದಲಾವಣೆಯನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಮಾಡಿದ್ದಾರೆ. ಆದರೆ ಅಲ್ಲಿ ಹೈಸ್ಕೂಲ್ಗೆ, ಅದೇ 9th to 10th ಮಾಡ್ತಕ್ಕಂಥದ್ದು ಹೈಸ್ಕೂಲು ಅಂದರೆ, ಅಲ್ಲಿ ಏನಾಗಿದೆ, ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಕ್ವಶನ್ ಪೇಪರ್ ಬರುತ್ತೆ, ಪ್ಯಾಟ್ರನ್ ಇದೆ ಅಂತೇಳಿ ಕೊಟ್ಟಿದ್ದಾರೆ ಅಲ್ವಾ. GK ಪೇಪರನ್ನು ಫಸ್ಟ್ ಪೇಪರ್ ಏನಿದೆ ಅದನ್ನು ಕಂಪ್ಲೀಟ್ ಕೊಟ್ಟಿದ್ದಾರೆ, ಟಾಪಿಕ್ ಏನೇನಿದೆ ಅಂತ, ಸಿಲೆಬಸ್ ಏನೂ ಬಿಟ್ಟಿಲ್ಲ. ಆದರೆ ಸೆಕೆಂಡ್ ಅವರವರ ನಿರ್ದಿಷ್ಟ ಪತ್ರಿಕೆಗಳು, ಆಯಾ ವಿಷಯಕ್ಕೆ ಸಂಬಂಧಪಟ್ಟಂಥ ನಿರ್ದಿಷ್ಟ ಪತ್ರಿಕೆಗಳು, ಅವುಗಳಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, ಈ 9th ಮತ್ತು 10th ಸಂಬಂಧಪಟ್ಟಂತೆಯೇ HSTRನ ನಾವು ಬರೀತಕ್ಕಂಥದ್ದಲ್ವಾ. ಆದರೆ ಅಲ್ಲಿ ಡಿಸ್ಕ್ರಿಪ್ಟಿವ್ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬದಲಾವಣೆ ಮಾಡಿದ್ದಾರೆ. ಅಂದರೆ ಇಲ್ಲಿ PU ಕಾಲೇಜ್ ಲೆಕ್ಚರರ್ ಆಗಬೇಕು ಅಂತಂದರೆ ಅಲ್ವಾ, PU ಕಾಲೇಜ್ ಲೆಕ್ಚರರ್ ಆಗಿ ನೇಮಕ ಆಗಬೇಕಂತಂದರೆ ಇಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಅಥವಾ ಹಿಂದೆ ಏನಿತ್ತು ಒಂದು ಕನ್ನಡ ಪತ್ರಿಕೆ ಮತ್ತು ಅವರವರ ನಿರ್ದಿಷ್ಟ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆ ಪತ್ರಿಕೆಗಳು ಇರ್ತಾಯಿತ್ತು, ಅದೇ ರೀತಿ ಕಂಟಿನ್ಯೂ ಆಗುತ್ತಾ, ಅಥವಾ ಅದರಲ್ಲೇನಾದರೂ ಬೇರೆ ಬೇರೆ ಚೇಂಜಸ್ಗಳು ಮಾಡ್ತಾರಾ ಅಂಥೇಳಿ ನಾವು ವೆಯ್ಟ್ ಮಾಡಬೇಕಾಗುತ್ತೆ.
ಸ್ನೇಹಿತರೆ, ನಾನು ಯಾವುದನ್ನೇ ವಿಚಾರ ಆಗಲಿ ಅಥೆಂಟಿಕ್ ಇರ್ತಕ್ಕಂಥ ವಿಚಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಊಹಾಪೋಹಗಳನ್ನು ಹೇಳಿ ನಿಮ್ಮನ್ನು ದಿಕ್ಕು ತಪ್ಪಿಸಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಇಲ್ಲಿ PU ಕಾಲೇಜ್ ಲೆಕ್ಚರರ್ಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಬದಲಾವಣೆ ಆಗೋದಿಲ್ಲ. ಬಟ್ ಒಂದು 80-20% ನಾವು ಚೇಂಜಸ್ಸನ್ನೇ ಒಪ್ಕೊಳ್ಬೇಕಾಗುತ್ತೆ. ಬದಲಾಗ್ಬೋದು ಕೂಡ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಏನಾದರೂ ಆಗಲಿ GPSTR ಮತ್ತು HSTRಗೆ ಸಂಬಂಧಪಟ್ಟಂತೆ ನೀವು ಏನು ಡಿಸ್ಕ್ರಿಪ್ಟಿವ್ ಮಾದರಿಗೆ ಎಲ್ಲರೂ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ ಅದೇ ನಿಟ್ಟಿನಲ್ಲಿ ಸಾಗ್ತಾ ಹೋಗಿ. ಇನ್ ಕೇಸ್ ಏನಾದರೂ ಅಪ್ಡೇಟ್ ಬಂದರೆ ಡೀಟೇಲ್ಸನ್ನು ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ PU ಕಾಲೇಜ್ ಲೆಕ್ಚರರ್ಗೆ ಸಂಬಂಧಪಟ್ಟಂತೆ ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿಯಾಗಿ ಇನ್ನು ಯಾವ ರೀತಿ ವಿಡಿಯೋಸ್ ನಿಮಗೆ ಬೇಕಾಗಿರುತ್ತೆ ಅಥವಾ ಏನು ವಿಚಾರದ ಬಗ್ಗೆ ಹೇಳಬೇಕಿತ್ತು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನಾದರೂ ನಿಮ್ಮ ಒಪಿನಿಯನನ್ನು ಶೇರ್ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಅವುಗಳಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಒಂದು ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪಾರ್ಟ್ 22 ಅಲ್ವಾ ಕಂಪ್ಲೀಟ್ ಆಗಿದೆ. ಇದು 23 ವಿಡಿಯೋ ಸರಣಿ ಆಗಿತ್ತು. ಪಾರ್ಟ್ 23 ವಿಡಿಯೋ ಸರಣಿ ಆಗಿತ್ತು. ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಗಳಿಗೆ ಅಪ್ಡೇಟ್ ಆಗಿರಿ ಅಂತ ಹೇಳ್ತಾ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಏನು ಡೌಟ್ಸ್ಗಳಿರೋದಿಲ್ಲ, 1 ಮಾರ್ಕ್ಸ್ 2 ಮಾರ್ಕ್ಸ್ ಮತ್ತು ಲಾಂಗ್ ಆನ್ಸರ್ಸು ಹಾಗೆ ಇನ್ನಿತರೆ ಅಥವಾ KSETನಲ್ಲಿ ಕೇಳ್ತಕ್ಕಂಥ ಅಸರ್ಷನ್ ಮತ್ತು ರೀಸನ್ ಅಂತ ಕ್ವಶನ್ಸ್ಗಾಗಲಿ ಎಲ್ಲ ರೀತಿ ಪ್ರಶ್ನೋತ್ತರಗಳಿಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಹಾಗೆ ಎಲ್ಲ ವಿಷಯಗಳು ಇದರಲ್ಲಿ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ವಿಚಾರಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.